ಕನ್ನಡ ಜಾಣ ನಮಸ್ಕಾರ. ಆದಿಚುಂಚನಗಿರಿಯ ಮಠಾಧಿಪತಿ ಮತ್ತು ನಮ್ಮ ಗುರುಗಳಾದಂಥ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಹೆಸರನ್ನು, ಅವ್ರ ಫೋಟೋವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಅದು ಯಾರ ಜೊತೆ ರೀ? ಅವನು ಯಾವ ಕೊಚ್ಚಗುಂಡಿ, ಅವನು ಸುಳ್ಳು ಬುರ್ಕ, ಹೆಂಗ್ ಪುಂಗ್ಲಿ, ಬರೀ ಸುಳ್ಳು ಹೇಳೋದು, ದುಡ್ಡು ತೊಗೊಂಡು ಭಾಷಣ ಹೊಡೆಯೋದು, ಮತ್ತು ಹಲವಾರು ಯುವಕರನ್ನ ದಾರಿ ತಪ್ಪಿಸಿ ಅವ್ರು ಕೇಸ್ ಹಾಕ್ಸ್ಕೊಂಡು ಮಾಡುವ ಒಬ್ಬ ಅವಿವೇಕಿ ಜೊತೆ ವೇದಿಕೆ ಹಂಚ್ಕೋತಾರೆ ಅನ್ನೋ ರೀತಿಯಲ್ಲಿ ಇವರು ಒಂದು ಇನ್ವಿಟೇಷನ್ ಹಾಕೊಂಡಿದ್ದಾರೆ. ನನಗೆ ಯಾರೋ ಇನ್ವಿಟೇಷನ್ ಕಳಿಸಿದ್ರು ನೋಡಿ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮೋತ್ಸವ ಸಮಿತಿ 2025, ಸಿಡ್ಲಿಘಟ್ಟ ಪ್ರಖಂಡ, ಚಿಕ್ಕಬಳ್ಳಾಪುರ ಜಿಲ್ಲೆ. ಸಿಡ್ಲಿಘಟ್ಟದಂತೆ 3ನೇ ವರ್ಷದ ಶ್ರೀರಾಮೋತ್ಸವ ಹಾಗೂ ಬೃಹತ್ ರಾಮ ಶೋಭಾಯಾತ್ರೆ 25/5/2025 ಭಾನುವಾರ ಅಂತ ಹೇಳ್ಬಿಟ್ಟು ಸಿಡ್ಲಿಘಟ್ಟದಲ್ಲಿ ಸ್ವಾಮೀಜಿ ಬರ್ತಾರೆ ಅಂತೇಳಿ. ಅದೇನೋ ದಿವ್ಯ ಸಾನ್ನಿಧ್ಯ, ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ದಿಕ್ಸೂಜಿ ಭಾಷಣ, ಶ್ರೀ ವಾಗ್ಮಿ ಚಕ್ರವರ್ತಿ ಸೂಲಿಬೇಲೆ, ಹಿಂದೂ ಚಿಂತಕರು, ಸಾಮಾಜಿಕ ಕಾರ್ಯಕರ್ತರು ಅಂತ ಹಾಕೊಂಡಿದ್ದಾರೆ. ನೀವು ವಾಗ್ಮಿನೋ ಪಾಗ್ಮಿನೋ ಯಾಕೆ ಕುಚ್ಕೊಂಡು ಬೇಡ, ಈ ಕೂಡಲೇ ಇದನ್ನ ಡಿಲೀಟ್ ಮಾಡ್ಬೇಕು. ನೀವು ಈ ಕೂಡಲೇ ತೆಗಿಬೇಕನ್ನ ಡಿಲೀಟ್ ಮಾಡ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಯಾರೇ ನೀವು ಆಯೋಜಕರು? ಯಾರೇ ಯಾಕಣ ಕೇಳಿದ್ ನಿಮ್ಗೆ? ಸ್ವಾಮೀಜಿ ಹೇಳಿದ್ರ ನಿಮ್ಗೆ? ಸ್ವಾಮೀಜಿ ಪರ್ಮಿಷನ್ ತಗೊಂಡಿದ್ರಾ? ಮಠದ ಪರ್ಮಿಷನ್ ತಗೊಂಡಿದ್ರಾ? ಹೆಂಗ್ ಹಾಕೊಂಡ್ರಿ ನೀವು? ಯಾರು ಪರ್ಮಿಷನ್ ಕೇಳಿ ಹಾಕೊಂಡ್ರಿ ನೀವು? ಈ ಕೂಡಲೇ ತೆಗಿಬೇಕು. ಸ್ವಾಮೀಜಿಯವ್ರು ಹೋಗ್ಬೇಡಿ ಅಂತ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಆದ್ರೆ ನನಗೆ ಗೊತ್ತು ಖಚಿತವಾಗಿ ಸ್ವಾಮೀಜಿ ಹೋಗಲ್ಲ. ಯಾಕೆಂದ್ರೆ ಅವ್ರು ಇರಲ್ಲ ಅಲ್ಲಿ. ನನಗೆ ಸಂಪರ್ಕ ಇದೆ ಮಠದ್ದು. ಸ್ವಾಮೀಜಿಯವರು ಆ ಡೇಟಲ್ಲಿ ಇರಲ್ಲ ಅಲ್ಲಿ, ಡೆಲ್ಲಿಲೋ ಬೇರೆಲ್ಲ ಇರ್ತಾರೆ. ಅಲ್ಲಿ ಇರ್ಲಿ ಬಿಡ್ಲಿ, ಇಂಥದ್ಕೆಲ್ಲ ಹೋಗಲ್ಲ. ಯಾಕೆಂದ್ರೆ ನೀವು ಆಯೋಜನೆ ಮಾಡ್ತಾರೆ ಕಾರ್ಯಕ್ರಮ ಏನು? ದ್ವೇಷ. ಸ್ವಾಮೀಜಿ ಏನು ನಿಮ್ಮ ಕಾರ್ಯಕ್ರಮಕ್ಕೂ ತದ್ವಿರುದ್ಧ. ಹಗಲು ರಾತ್ರಿ ವ್ಯತ್ಯಾಸ ಇದೆ. ಇವನು ಯಾರೋ ಕರಿತಾರೆ ಸೂಲಿಬೇಲೆ ಅನ್ನೋನು, ಇವನಲ್ಲಿ ಸ್ವಾಮೀಜಿಯಲ್ಲಿ ಅಟ್ಲೀಸ್ಟ್ ತಿಳ್ಕೊಬೇಕಲ್ಲ. ಇವ್ರ ಆಶೆ ಏನೋ, ಇವ್ರ ಬದುಕೇನೋ, ಮತ್ತೆ ಇವ್ರೇನು ಪ್ರತಿಪಾದಿಸ್ತಾ ಇದ್ದಾರೆ ಅದನ್ನ ಯೋಚನೆ ಮಾಡ್ಬೇಕಲ್ವಾ? ಸುಮ್ಮನೆ ಏಕಾಏಕಿ ಹಾಕೊಂಡ್ಬಿಟ್ರೆ ನಿಮ್ ದುರ್ಬಳಕೆ ಮಾಡ್ಕೊಳಕ್ಕೋಸ್ಕರ ನೋಡಿ. ಫಸ್ಟ್ ಅಟ್ಲೀಸ್ಟ್ ಸ್ವಾಮೀಜಿಯವರು ಏನೋ ಎಲ್ಲರಂಗ್ ಕಾವ್ಯ ಹಾಕೊಂಡರೆ, ಸ್ವಾಮೀಜಿ ಅಷ್ಟಲ್ಲ. ಅವ್ರ ಘನತೆನೇ ಬೇರೆ, ಅವ್ರ ವಿದ್ವತ್ತೆ ಬೇರೆ. ಬಹುಶಃ ಕರ್ನಾಟಕದಲ್ಲಿ, ದೇಶದ ಬಗ್ಗೆ ಗೊತ್ತಿಲ್ಲ ನನಗೆ, ಕರ್ನಾಟಕದಲ್ಲಿ ಈಗಿರುವ ಮಠಾಧಿಪತಿಗಳು, ಧಾರ್ಮಿಕ ವ್ಯಕ್ತಿಗಳು ಯಾರಿದ್ದಾರೆ, ಎಲ್ಲರಿಗಿಂತಲೂ ಅತಿ ಹೆಚ್ಚು ಅಧ್ಯಯನ ಮಾಡಿರೋರು, ಓದ್ಕೊಂಡಿರೋರು, ತಿಳ್ಕೊಂಡಿರೋರು ನಿರ್ಮಲಾನಂದ ಸ್ವಾಮೀಜಿಯವರು. ಅವ್ರು ಬರೀ ಸ್ವಾಮೀಜಿ ಅಷ್ಟೇ ಅಲ್ಲ, ಅವರು IIT ಚೆನ್ನೈಲಿ ಗೋಲ್ಡ್ ಮೆಡಲಿಸ್ಟ್. ಹೇಳಿ, IIT ಚೆನ್ನೈಲಿ ಗೋಲ್ಡ್ ಮೆಡಲಿಸ್ಟ್. ಅವರು ಫಿಲಾಸಫಿಲಿ PhD ಮಾಡ್ಕೊಂಡಿದ್ದಾರೆ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ. ಅಷ್ಟೇ ಅಲ್ಲ, ವೈಸ್ ಚಾನ್ಸಲರ್ ಅವರು, ಉಪಕುಲಪತಿಗಳಾಗಿದ್ದಾರೆ. ಉಪಕುಲಪತಿಗಳ ಸಾಮಾನ್ಯನ ಪ್ರತಿಯೊಬ್ಬ ವಿದ್ಯಾರ್ಥಿ ನಾನು ವಿದ್ಯಾವಂತ ಅಂತ ಹೇಳಕ್ಕೆ ಒಂದು ಸಾಕ್ಷಿ ಇರ್ತಾರಲ್ಲ, ಒಂದು ಸರ್ಟಿಫಿಕೇಟ್ ಸೈನ್ ಹಾಕಿರ್ತಾರೆ, ಜೀವಮಾನ ಪೂರ್ತಿ ಇಟ್ಕೊಂಡಿರ್ತಾರೆ ನಾನು ವಿದ್ಯಾವಂತ ಅನ್ನೋದಕ್ಕೆ ಸಾಕ್ಷೀಕರಿಸಿರ್ತಾರೆ. ಲಕ್ಷಾಂತರ ಜನ ಮಕ್ಕಳಿಗೆ ವಿದ್ಯೆ ಕೊಡ್ತಾರೆ, ವಿದ್ಯಾದಾನ ಮಾಡ್ತಾರೆ, ಅನ್ನದಾಸೋಹ ಮಾಡ್ತಾರೆ, ಅವ್ರ ಬದುಕನ್ನ ರೂಪಿಸ್ತಾರೆ ಅವರು. ಇವನು ಸಾವಿರಾರು ಮಕ್ಕಳನ್ನ ದಾರಿ ತಪ್ಪಿಸ್ತಾನೆ, ಕೆಟ್ಟ ಭಾಷಣಗಳಿಂದ ಕೋಮುವಾದ ತಲೆ ತುಂಬ್ತಾನೆ, ಇವನು ಕೇಸ್ ಹಾಕ್ಸ್ಕೊಂಡಂಗೆ ಮಾಡ್ತಾನೆ, ತ್ರಿಶೂಲ ದೀಕ್ಷೆ ಕೊಡ್ತಾನೆ, ಕತ್ತಿ ದೀಕ್ಷೆ ಕೊಡ್ತಾನೆ. ಇಂಥ ಕೊಚ್ಚಗುಂಡಿಯಲ್ಲಿ ಸ್ವಾಮೀಜಿ ಅಲ್ರಿ. ಒಂದ್ಸಲ ಸ್ವಾಮೀಜಿ ನನಗೆ ಹೇಳಿದ್ರು, ನೋಡಪ್ಪ ಜಗದೀಶ, ಸೇವೆ ಅಂತ ಬಂದ್ರೆ ನನಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ. ಬಡ ಮಕ್ಕಳನ್ನ, ತುಂಬಾ ಕಷ್ಟದಲ್ಲಿರೋನ ಓದ್ಸೋಕೆ ಆಗಲ್ಲ, ನಮ್ಗೆ ಸಾಧ್ಯನೇ ಇಲ್ಲ ನಮ್ಮ ಮಕ್ಕಳನ್ನ, ನೀನು ಯಾರನ್ನ ಬೇಕಾರೋ ಕರ್ಕೊಂಬ, ಎಷ್ಟು ಜನ ಬೇಕಾರೋ ಕರ್ಕೊಂಬ, ನಾನು ಫ್ರೀಯಾಗಿ ಓದಿಸ್ತೀನಿ. ಅವ್ರ ಅಕ್ಷರ, ಅನ್ನ, ಬದುಕನ್ನು ರೂಪಿಸ್ಕೊಡ್ತೀವಿ, ನಾವು ಫ್ರೀಯಾಗಿ ಓದಿಸ್ತೀವಿ. ಎಲ್ಲಿ ಗಂಟ ಬೇಕಾರೋ ಓದ್ಲಿ, ಯಾರನ್ನ ಬೇಕಾದ್ರೆ ಕರ್ಕೊಂಬ. ಇಂಥದ್ದೇ ಜಾತಿ ಅಂತ ಇಲ್ಲ, ಇಂಥದ್ದೇ ಧರ್ಮ ಅಂತಿಲ್ಲ, ಯಾರು ಬೇಕಾದ್ರೆ ಕರ್ಕೊಂಬ. ನಾನು ಈಗಲೂ ಓಪನ್ ಆಗಿ ಹೇಳ್ತೀನಿ, ನೀವು ಯಾರು ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಚುಂಚನಗಿರಿ ಮಠಕ್ಕೆ ತುಂಬಾ ಕಷ್ಟದಲ್ಲಿರೋರು, ನಮ್ಮ ಕಡೆ ಓದ್ಸೋಕೆ ಆಗಲ್ಲ ಅನ್ನೋರು, ಯಾವ ಧರ್ಮದವ್ರು ಬೇಕಾದ್ರು, ಯಾವ ಜಾತಿಯವ್ರು ಬೇಕಾದ್ರೆ ಕರ್ಕೊಂಬನ್ನಿ, ಯಾರು ಬೇಕಾರು. ಆದ್ರೆ ಸಮುದಾಯ ಅಂತ ಬಂದ್ರೆ ಒಕ್ಕಲಿಗರ ಗುರು. ಇವತ್ತು ಈ ಮಾತನ್ನ ಕರ್ನಾಟಕದಲ್ಲಿ ಎಷ್ಟು ಜನ ಮಠಾಧಿಪತಿಗಳು ಹೇಳ್ತಾರೆ? ದಯವಿಟ್ಟು ಹೇಳಿ ನೋಡೋಣ. ಸುಮ್ಮನೆ ಎಷ್ಟು ಜನ ಹೇಳ್ತಾರೆ ಹೇಳಿ? ಒಪ್ಪನೆಗೆ ಈಗಲೂ ಹೇಳ್ತೀನಿ, ಯಾರು ಬೇಕಾದ್ರೆ ಕರ್ಕೊಂಬನ್ನಿ. ಇಂಥ ಸ್ವಾಮೀಜಿಯವರು ರೇ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇರ್ಬೋದು, IIM ಇರ್ಬೋದು, IIT ಇರ್ಬೋದು, ಜಗತ್ತಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಇವ್ರನ್ನ ಕರೀತಾರೆ, ಇವ್ರ ಲೆಕ್ಚರ್ ಕೂಡ ಕರೀತಾರೆ ಇವ್ರನ್ನ. ಬರೀ ಮಠಾಧಿಪತಿಗಳು, ನಿರ್ಮಲಾನಂದ ಸ್ವಾಮೀಜಿಯವರು ಕಾವ್ಯಕ್ಕೆ ಅಷ್ಟು ಮಾತ್ರ ಗೊತ್ತು ನಿಮ್ಗೆ ಎಷ್ಟೋ ಜನಕ್ಕೆ. ಇದು ಹಿನ್ನೆಲೆ ಹಿಂಗಿದೆ. ಇಂಥ ಘನತ ವ್ಯಕ್ತ ಸ್ವಾಮೀಜಿಯವ್ರನ್ನ ಅಟ್ಲೀಸ್ಟ್ ಅವ್ರ ಹೆಸರು ಹಾಕೋಬೇಕು ಅಂದ್ರು 1000 ಸಲ ಯೋಚನೆ ಮಾಡ್ಬೇಕಲ್ಲ. ಯಾವನ್ರಿ ಅಯೋಗ್ಯ ಇವನು? ಈ ಕೊಚ್ಕೊಂಡಿಂತ ನೀವು ಕಂಪೇರ್ ಮಾಡಿ ಹಾಕೊಂಡಿರಲ್ಲ ನೀವು. ಯಾರ ಜೊತೆ ಹಾಕಿದ್ರೆ ಇವನ್ ಗೊತ್ತ, ಇವನು ಯೋಗ್ಯತೆ ನಿಮ್ಗೆ? ಕೊಲೆಗಾರ ಇವನು. ವಿನಾಯಕ ಬಾಳಿಗ ಅಂತ ಬ್ರಾಹ್ಮಣನ್ ಕೊಲೆ ಮಾಡಿಸ್ತಾನ್ರಿ ಇವನು. ಒಬ್ಬ ಬ್ರಾಹ್ಮಣನ, ಪೂಜಾರಿಯ, ಪುರೋಹಿತನನ್ನ, ದೇವಸ್ಥಾನದ ಪುರೋಹಿತನನ್ನ
ಕೊಲೆ ಮಾಡಿಸ್ತವನು ಇವನು, ಈ ಅಯೋಗ್ಯ ಇವನು. ಅಷ್ಟೇ ಅಲ್ಲ, ಇದೇ ದಲಿತ ಶೂದ್ರ ಹುಡುಗರೆಲ್ಲ ಉಡುಪಿ ಚಲೋ ಅಂತ ಮಾಡಿದ್ರಲ್ಲ, ನಮ್ಮ ದಲಿತರು ಶೂದ್ರೆಲ್ಲ ಉಡುಪಿ ಚಲೋ ಅಂತ ಮಾಡಿದಾಗ ಆ ಮಾಧ್ವ ಸಂವಿಧಾನದವ್ರದ್ದು ಏನೋ ಮೈಲಿಗೆ ಆಗ್ಬಿಡ್ತು, ಮಾಧ್ವ ಸಂವಿಧಾನದವ್ರಿಗೆ ಮೈಲಿಗೆ ಆಗ್ಬಿಡ್ತು ಅಂತ ಹೇಳಿ ಸಗಣಿ ಗಂಜಲ ಹಾಕ್ಬಿಟ್ಟು ಪರ್ಕೆ ತಗೊಂಡು ಕ್ಲೀನ್ ಮಾಡ್ದ. ಅವತ್ತು ಅಲ್ಲಿ ಅಷ್ಟಮಟ್ಟದ ಮಾಧ್ವ ಸಂವಿಧಾನದವರು ಯಾರೋ ಇವನ್ನ ಈ ತರ ಮಾಡ್ತಾರೆ ತಪ್ಪು ಅಂತ ಹೇಳಿಲ್ಲ, ಅವರೇ ಕುಮ್ಮಕ್ ಕೊಟ್ರು ಇವ್ರಿಗೆ. ಸ್ವಚ್ಛ ಮಾಡ್ದ ಇವನು. ಆ ಮಾಧ್ವ ಸಂವಿಧಾನದವರು ಮೈಲಿಗೆ ಆಗ್ಬಿಡಿದೆ ಅಂತ ಹೇಳ್ಬಿಟ್ಟು ಮತ್ತೇನ್ ಮಾಡ್ತಾನೆ, ಹುಡುಗರಿಗೆಲ್ಲ ಬರೀ ಸುಳ್ಳು. ಇವನ್ ದುಡ್ಡು ತಗೊಂಡು ಭಾಷಣ ಹೊಡೆಯನ್ರಿ, ಅವ್ನು ಒಂದ್ ಭಾಷಣಕ್ಕೆ 50,000 ಅಂತೆ, ದುಡ್ಡು ತಗೊಳೋದು ಭಾಷಣ ಹೊಡೆಯೋದು, ಬರೀ ಸುಳ್ಳು ಪುಂಗೋದು. ಈಗಂತೂ ಇದ್ದ ಬಗ್ಗೆ ಬರೀ ಸುಳ್ಳು ಹೇಳಿ ಎಲ್ಲ ಕಡೆ ಉಗಿತಾವ್ರೆ, ಆದ್ ಬೀದಿ ಉಗಿತಾವ್ರ ಅವನ್ಗೆ, ಎಲ್ಲ ಟ್ರೋಲ್ ಮಾಡ್ತಾವ್ರೆ. ನೀವು ಆಯೋಜಕರು ಯಾರು, ನೀವು ಅಮಾಯಕರಿದ್ದೀರೋ ಮತ್ತೊಬ್ರಿದ್ದೀರೋ ಗೊತ್ತಿಲ್ಲ, ಬೇಕಂತ ಮಾಡಿರೋ ಅನ್ನೋ ಗೊತ್ತಿಲ್ಲ. ನೀವು ಈ ಕೂಡಲೇ ಡಿಲೀಟ್ ಮಾಡಬೇಕು. ಪರ್ಮಿಷನ್ ತೊಗೊಳೋದಿಲ್ಲ ಆಗ್ತೀರಾ ಅಂದ್ರೆ ಇವನು ಯಾವನ ಅಯೋಗ್ಯ, ಅವನು ಇಂಥನ್ ಜೊತೆ ಸ್ವಾಮೀಜಿಯವ್ರು ಕಂಪೇರ್ ಮಾಡ್ತೀರಾ ನೀವು? ಅವನು ಬರೀ ದ್ವೇಷ, ಅಸೂಹೆ, ಸಾಬರಿಗೊಡಿ, ಇನ್ಯಾರಿಗೋ ಬಡಿ ಮತ್ತೆ ಇನ್ನೇನು ತ್ರಿಶೂಲ ದೀಕ್ಷೆ ಕತ್ತಿ ದೀಕ್ಷೆ ಕೊಟ್ರೆ ಏನ್ರಿ ಪ್ರಚೋದನೆ ಅಂತಾನೆ, ಅದನ್ನ ಕೇಸ್ ಹಾಕ್ಸ್ಕೊಂಡು ಜೈಲಿಗೆ ಹೋಗೋದು. ಇವನು ದುಡ್ಡು ತೊಗೊಂಡು ಭಾಷಣ ಮಾಡ್ಕೊಂಡಿರೋದು. ಆದ್ರೆ ಸ್ವಾಮೀಜಿ ಅವ್ರು ಯಾವತ್ತೂ ಸಹ ಕುವೆಂಪು ಅವರ ವಿಶ್ವಮಾನವ ತತ್ವ, ಸೌಹಾರ್ದತೆ ಇದ್ರ ಬಗ್ಗೆ ಮಾತಾಡಂತಾರು. ನೀವು ಸೈನ್ಸ್ ಮಾತಾಡ್ತಾರೆ, ಫಿಲಾಸಫಿ ಮಾತಾಡ್ತಾರೆ, ಕೃಷಿ ಬಗ್ಗೆ ಮಾತಾಡ್ತಾರೆ, ಇಂಥದ್ದು ಗೊತ್ತಿ ಎಜುಕೇಶನ್ ಬಗ್ಗೆ ಅಂತೂ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಆ ನಿಟ್ಟಿಗೆ ಕೆಲಸ ಮಾಡ್ತಾರೆ. ಲಕ್ಷಾಂತರ ಜನ ಬದುಕನ್ನು ರೂಪಿಸಿದ್ದಾರೆ. ಇವತ್ತು ಭಿನ್ನಾಭಿಪ್ರಾಯ ಏನ್ ಬೇಕಾದ್ರೂ ಇರಲಿ, ಎಲ್ಲರ ಜೊತೆ ಇರುತ್ತೆ, ಯಾಕಿರಬಾರ್ದು, ಏನ್ ಬೇಕಾದ್ರೂ ಇರಲಿ. ಆದ್ರೆ ಸೌಹಾರ್ದತೆಯ ನಾಡನ್ನು ಕಟ್ಟೋಗೋಸ್ಕರ ಯಾವತ್ತೂ ಸಹ ಸ್ಪಂದಿಸ್ತಾ ಇರ್ತಾರೆ. ನೋಡಿದ್ರ ಯಾವ್ದು ಕಾಲ ಮುಖಾಮುಖಿ ಆಗ್ತಾರೋ, ಎಷ್ಟು ಜನ ಆಗ್ತಾರ ಆ ಥರ. ಅದು ಇಂಥ ಕೊಚ್ಚಗುಂಡಿ ಜೊತೆ ತಗೊಂಡೋಗಿ ನೀವು ಕಂಪೇರ್ ಮಾಡಿ ಕೂರಿಸ್ತಾ ಇದ್ರಲ್ಲ ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ? ಈ ಕೂಡಲೇ ದಯವಿಟ್ಟು ಡಿಲೀಟ್ ಮಾಡ್ಬೇಕು, ತೆಗಿಬೇಕು ಅದನ್ನೆಲ್ಲ. ಮತ್ತೆ ಇನ್ನೊಬ್ಬ ಈ ಥರ ಮಾಡಿದ್ದ, ಅಡ್ಡಂಡ ಕಾರ್ಯಪ್ಪ ಅಂತ ಹೇಳ್ಬಿಟ್ಟು ಆ ಉರಿಗೌಡ ನಂಜೇಗೌಡ ಅಂತೇಳಿ ಕತೆ ಹೊಡೆದ ಸುಳ್ಳು ಪಾತ್ರೆಗಳನ್ನ. ಆಮೇಲೆ ಸ್ವಾಮೀಜಿ ಹೇಳಿ ನಿಂತೋಯ್ತದು, ಸಾಕ್ಷಿ ತಗೊಂಬನ್ರಿ ಅಂತೇಳಿ ಉಗಿದ್ಮೇಲೆ ಅದು ನಿಂತೋಯ್ತದು. ಅವ್ನು ಈ ಥರ ಹೇಳ್ಬಿಟ್ಟಿದ್ದ, ನೀವು ಒಕ್ಕಲಿಗರು ಸ್ವಾಮೀಜಿ ಅಂತ ಹೇಳ್ಬಿಟ್ಟು. ಅವನ್ನ ನಾವೆಲ್ಲ ಸೇರ್ಕೊಂಡು ಬಾರ್ಸೋತ್ಗೆ ಅವನು ಕೈಯೋ ಮೈಯೋ ಅಂದ್ಕೊಂಡು ಸಾರಿ ಕೇಳ್ದ, ಸ್ವಾಮೀಜಿಯವ್ರನ್ನ ಕ್ಷಮೆ ಕೇಳ್ದ. ಇವತ್ತು ಅಲ್ಲಿ ಯಾರು ಆಯೋಜಿಸಿದ್ರ ಅದನ್ನ ಸಂಪರ್ಕ ಮಾಡಿ ಅಂತ ಒಂದಷ್ಟು ಜನ ಕೊಟ್ಟಿದ್ರ ಹೆಸರುಗಳು ಹೇಳ್ತಾ, ಫೋನ್ ನಂಬರ್ ಹೇಳಕ್ ಹೋಗಲ್ಲ. ಬೇಕಾದ್ರೆ ಸುತ್ತಮುತ್ತ ಇರೋ ಅವ್ರ ಫೋನ್ ನಂಬರ್ ಇದ್ರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ಯಾರು ಬೇಕಂದವ್ರಿಗೆ ನಾನು ಹೇಳಕ್ ಹೋಗಲ್ಲ. ಅವ್ರ ಹೆಸರುಗಳು ಮಾತ್ರ ಹೇಳ್ತೀನಿ. ಸಂಪರ್ಕ ಮಾಡಿ ಅಂತ ಹಾಕಿದ್ದಾರೆ. ಯಾರೋ ಪ್ರಕಾಶ್ ಅಂತ ಒಬ್ಬ, ವೆಂಕೋಬ್ರಾವ್ ಅಂತ ಹೇಳ್ಬಿಟ್ಟು, ಇನ್ನೊಬ್ರು ಶ್ರೀನಾಥ್, ಇನ್ನೊಬ್ರು ಮಲ್ಲೇಶ್, ಇನ್ನೊಬ್ರು ಚೆಲುವರಾಜ್ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದ್ದಾರೆ ನಮ್ಮ ಸಂಪರ್ಕ ಮಾಡಿ ಅಂತ ಹೇಳ್ಬಿಟ್ಟು. ದಯವಿಟ್ಟು ನಾನಂತೂ ಇವ್ರ ನಂಬರ್ ಎಲ್ಲ ಇದೇ ಇದ್ರಲ್ಲಿ, ನಾನು ಹಾಕಕ್ ಹೋಗಲ್ಲ. ಬೇಕಾದರಲ್ಲಿ ಯಾರಾದ್ರೂ ನನ್ನ ವಿಡಿಯೋ ನೋಡಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಈ ಕೂಡಲೇ ಅದನ್ನ ಡಿಲೀಟ್ ಮಾಡಬೇಕು. ಸ್ವಾಮೀಜಿ ಬರಲ್ಲ, ನಂಗೆ ಚೆನ್ನಾಗಿ ಗೊತ್ತು, ಅವತ್ತು ಇರಲ್ಲ ಅಲ್ಲಿ. ಯಾವುದೇ ಕಾರಣಕ್ಕೂ ಸುಳ್ಳನ್ನ ಹಬ್ಬಿಸ್ಬೇಡಿ. ನಮಸ್ಕಾರ.